ಪಕ್ಷದಲ್ಲಿ ನಡೆಯುವಂತಹ ಬೆಳವಣಿಗೆಗಳನ್ನು ಯಾವ ಸ್ವರೂಪದಲ್ಲಿ ಪಕ್ಷದ ನಾಯಕತ್ವ ಹ್ಯಾಂಡಲ್ ಮಾಡುತ್ತೆ ಅನ್ನೋದರ ಆಧಾರದಲ್ಲಿನೇ ನಾಯಕತ್ವದ ಗಟ್ಟಿತನ ಸಾಬೀತಾಗ್ತಾ ಹೋಗುತ್ತೆ. ಅನವಶ್ಯಕವಾಗಿ ಕೆಲವೊಂದು ಸಲ ಸಣ್ಣದರಲ್ಲಿ ಹೋಗುವಂಥದ್ದನ್ನು ದೊಡ್ಡದು ಮಾಡ್ತಾ ಹೋಗೋದ್ರಿಂದ ಏನಾಗ್ತಾ ಹೋಗುತ್ತೆ, ಅದು ಇನ್ನೊಬ್ಬರಿಗೆ ದೊಡ್ಡ ಪ್ರಚಾರವನ್ನು ಕೊಡ್ತಾ ಹೋಗುತ್ತೆ ಅನ್ನುವಂಥದ್ದು. ಅದಕ್ಕೆ ಲೇಟೆಸ್ಟ್ ಉದಾಹರಣೆಯಾಗಿ ಇವತ್ತು ಭಾರತೀಯ ಜನತಾ ಪಕ್ಷದಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳನ್ನು ನಾವು ಗಮನಿಸ್ಬೋದು. ಪ್ರತ್ಯೇಕ ಹೆಜ್ಜೆ, ಪ್ರತ್ಯೇಕ ಮಾತು, ಪ್ರತ್ಯೇಕತೆಯ ಕೂಗು, ಇವುಗಳೆಲ್ಲವನ್ನು ಕೂಡ ಶುರು ಮಾಡ್ತಾ ಇರುವಂಥದ್ರ ಜೊತೆಗೆ ಪ್ರತ್ಯೇಕ ನಾಯಕತ್ವದ ಬೇಡಿಕೆಯನ್ನು ಕೂಡ ಇಟ್ಟುಕೊಂಡೇನೆ ಇವರು ಇವೆಲ್ಲವನ್ನು ಮಾಡ್ತಾ ಇದ್ದಾರೆ. ಬಿಜೆಪಿ ಹೈಕಮಾಂಡ್ನಿಂದ ಯತ್ನಾಳ್ಗೆ ನೋಟಿಸನ್ನು ನೀಡಲಾಗಿದೆ ಅನ್ನುವಂಥ ಮಾಹಿತಿ ಇದೆ. ಆದರೆ ಆ ನೋಟಿಸ್ನ ಬಗ್ಗೆನೇ ಅನುಮಾನವನ್ನು ಯತ್ನಾಳ್ ವ್ಯಕ್ತಪಡಿಸಿದ್ದಾರೆ. ಯಡಿಯೂರಪ್ಪ ಮತ್ತು ವಿಜೇಂದ್ರ ವಿರುದ್ಧ ನಾನ್ ಸ್ಟಾಪ್ ಆಕ್ರೋಶವನ್ನು ಮುಂದುವರಿಸಿದ್ದಾರೆ. ಅವರ ಸಿಟ್ಟೇನಿದ್ರು ಕೂಡ ಯಡಿಯೂರಪ್ಪ ಅವರ ವಿರುದ್ಧ ಮತ್ತು ಅವರ ಪುತ್ರ ವಿಜೇಂದ್ರ ಅವರ ವಿರುದ್ಧ. ಹೀಗಾಗಿ ಯತ್ನಾಳ್ ತನ್ನ ಟಾರ್ಗೆಟ್ ಅನ್ನ ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಅದೇ ಟಾರ್ಗೆಟ್ ನಲ್ಲಿ ಅವರು ಮಾತನಾಡ್ತಾರೆ, ಅದೇ ಗುರಿಯ ಕಡೆಗೆ ಅವರು ಹೊಡಿತಾ ಇದ್ದಾರೆ. ಆದರೆ ಬಿಜೆಪಿ ರಾಜ್ಯ ನಾಯಕತ್ವ ಇದನ್ನ ನಿಭಾಯಿಸಬೇಕಾದಂತಹ ರೀತಿಯ ಬದಲಿಗೆ ಈ ವಿಚಾರದಲ್ಲಿ ವಿಚಲಿತರಾದಂತೆ ಕಂಡು ಬರ್ತಾ ಇರುವಂಥದ್ದು. ನಾಯಕತ್ವದ ಅಂಶಗಳ ಬಗ್ಗೆಯೂ ಕೂಡ ಬಹಳಷ್ಟು ಪ್ರಶ್ನೆಗಳನ್ನು ಹುಟ್ಟು ಹಾಕಿರುವಂಥದ್ದು. ಹಾಗಾದರೆ ಯತ್ನಾಳ್ಗೆ ನೋಟಿಸ್ ಕೊಟ್ಟಿರುವಂಥದ್ದು ಇದೆಯಲ್ಲ, ಈಗಾಗಲೇ ನೋಟಿಸ್ನ ಪ್ರತಿ ಇದೆ. ಆದರೆ ನೋಟಿಸ್ ಬಗ್ಗೆ ಖುದ್ದು ಯತ್ನಾಳ್ರೆ ಅನುಮಾನವನ್ನು ವ್ಯಕ್ತಪಡಿಸ್ತಿದ್ದಾರೆ. ಇದು ಅಸಲಿಯತ್ತಿನ, ಈ ನೋಟಿಸ್ನ ಅಸಲಿಯತ್ತಿನ ಬಗ್ಗೆ ಯತ್ನಾಳರಿಗೆ ಅವರದೇ ಆದಂತಹ ಅನುಮಾನಗಳು ಇದ್ದೇ ಇದ್ದಾವೆ. ಈಗ ಪಕ್ಷದಿಂದಲೇ ನೋಟಿಸ್ ಬಂದಿದ್ರೆ ಅದು ಯತ್ನಾಳ್ರಿಗೆ ತಲುಪಬೇಕು. ಯತ್ನಾಳ್ರಿಗೆ ತಲುಪಿದಾಗ ಅದು ಅಸಲಿನೋ ನಕಲಿನೋ ಅನ್ನೋದು ಅವ್ರಿಗೂ ಕೂಡ ಗೊತ್ತಾಗುತ್ತೆ. ಆದರೆ ಅವರು ಇದರ ಬಗ್ಗೆ ಅನುಮಾನವನ್ನು ವ್ಯಕ್ತಪಡಿಸಿದಾಗ ಅಧ್ಯಕ್ಷರು ಹೇಳ್ತಾರೆ, ಇಲ್ಲೆಲ್ಲ ನೋಟಿಸ್ ಅಸಲಿನೋ ನಕಲಿನೋ ಅನ್ನೋದು ಅವ್ರಿಗೆ ಅರ್ಥ ಆಗುತ್ತೆ ಅನ್ನುವಂಥ ರೀತಿಯಾದಂತಹ ಹೇಳಿಕೆಯನ್ನು ನೀಡಬೇಕಂತ ಅನಿವಾರ್ಯತೆ ಸೃಷ್ಟಿಯಾಗೋದಿದೆಯಲ್ಲ, ಇದು ಎಲ್ಲೋ ಒಂದು ಕಡೆಯಲ್ಲಿ ಯತ್ನಾಳ್ ಯಾವುದಕ್ಕೂ ಕೂಡ ಜಗ್ತಾ ಇಲ್ಲ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ತೋರಿಸ್ತಾ ಇದೆ. ಯತ್ನಾಳ್ಗೆ ಹಾಗಾದರೆ ಕೊಟ್ಟಿರುವಂತಹ ನೋಟಿಸ್ನಲ್ಲಿ ಇರುವಂತಹ ಅಂಶ ಏನಿದೆ, ಅವ್ರಿಗಿಂತಲೇ ಕೊಡಲಾಗಿದೆ ಅಂತ ಹೇಳಲಾಗ್ತಾ ಇರುವಂತಹ ನೋಟಿಸ್ ಇದು ಅಂತ ನಾವು ಇದನ್ನು ಪರಿಗಣಿಸಬೇಕಾಗುತ್ತೆ. ಯಾಕಂದರೆ ಯತ್ನಾಳ್ರು ಹೇಳ್ತಾ ಇದ್ದಾರೆ ಆ ನೋಟಿಸ್ನ ಅಸಲಿಯತ್ತಿನ ಬಗ್ಗೆನೇ ಅನುಮಾನ ಇದೆ ಅಂತ. ಹಾಗಾದರೆ ಈಗಾಗಲೇ ಇರುವಂತಹ ಈ ಒಂದು ನೋಟಿಸ್ನಲ್ಲಿ 1 ಡಿಸೆಂಬರ್ 2024ಕ್ಕೆ ಹೊರಟಿರುವಂತಹ ಈ ನೋಟಿಸ್ನಲ್ಲಿ ಇರುವಂತಹ ಒಂದು ಅಂಶದ ಬಗ್ಗೆ ರಾಜ್ಯ ನಾಯಕತ್ವದ ವಿರುದ್ಧ ನಿರಂತರ ವಾಗ್ದಾಳಿ ಯಾಕೆ ಅನ್ನುವಂತಹ ಪ್ರಶ್ನೆಯನ್ನು ಇದರಲ್ಲಿ ಎತ್ತಲಾಗಿದೆ. ಈ ಒಂದು ಪ್ರಶ್ನೆಯನ್ನು ಇಲ್ಲಿ ಕೇಳಲಾಗಿದೆ. ಪಕ್ಷದ ನಾಯಕತ್ವದ ವಿರುದ್ಧ ಸಾರ್ವಜನಿಕವಾಗಿ ಹೇಳಿಕೆಯನ್ನು ನೀವು ಕೊಡ್ತಾ ಇದ್ದೀರಿ, ಇದು ಸಮರ್ಥನೀಯ ಅಲ್ಲ ಅನ್ನುವಂತಹ ಅಂಶವೂ ಕೂಡ ನೋಟಿಸ್ನಲ್ಲಿ ಉಲ್ಲೇಖ ಇದೆ. ಪಕ್ಷದ ನಿರ್ದೇಶನ ಮತ್ತು ಶಿಸ್ತನ್ನು ನೀವು ಧಿಕ್ಕರಿಸ್ತಾ ಇದ್ದೀರಿ ಅನ್ನುವಂಥ ಅಂಶವನ್ನು ಕೂಡ ಹೈಲೈಟ್ ಮಾಡಲಾಗಿದೆ. ಅಂದರೆ ನೀವು ಪಕ್ಷದ ನಾಯಕತ್ವವನ್ನು ಧಿಕ್ಕರಿಸಿಕೊಂಡು ನಿಮಗೆ ಬೇಕಾದ ರೀತಿಯಲ್ಲಿ ವರ್ತಿಸ್ತಾ ಇದ್ದೀರಿ ಅಂತೇಳಿ. ಈ ಹಿಂದೆ ಹಲವು ಬಾರಿ ಶೋಕಾಸ್ ನೋಟಿಸ್ಗಳನ್ನು ಕೂಡ ನಾವು ನಿಮಗೆ ನೀಡಿದ್ದೇವೆ ಅನ್ನುವಂಥದ್ದನ್ನು ನೆನಪು ಮಾಡಿಕೊಡುವಂತಹ ಪ್ರಯತ್ನ ಮಾಡ್ತಿದ್ದಾರೆ. ನಿಮಗೆ ಈ ಹಿಂದೆಯೂ ಕೂಡ ಶೋಕಾಸ್ ನೋಟಿಸ್ಗಳನ್ನು ಕೊಟ್ಟಿದ್ವು. ಹೌದು, 2 ಬಾರಿ ಶೋಕಾಸ್ ನೋಟಿಸ್ ಕೊಟ್ಟಿರೋದ್ರ ಬಗ್ಗೆ ಯತ್ನಾಳ್ರು ಕೂಡ ಹೇಳಿದರು ಮತ್ತು ಅದಕ್ಕೆ ನಾನು ಉತ್ತರವನ್ನು ಕೊಟ್ಟಿದ್ದೀನಿ. ಏನು ಕ್ವಶನ್ ಕೇಳ್ತಾರೋ, ಶೋಕಾಸ್ ನೋಟಿಸ್ ಕೇಳ್ತಾರೋ ಅದಕ್ಕೆ ಉತ್ತರ ಕೊಡ್ತೀನಿ ಅನ್ನುವಂತಹ ಧಾಟಿಯಲ್ಲಿ ಅವರು ಹಿಂದೆಯೂ ಕೂಡ ಮಾತಾಡಿದರು. ಹಿಂದಿನ ನೋಟಿಸ್ಗಳಿಗೆ ನೀವು ನೀಡಿದಂತಹ ಉತ್ತರ ಸಮರ್ಪಕವಾಗಿರಲಿಲ್ಲ ಅನ್ನುವಂಥದ್ದನ್ನು ಕೂಡ ಈಗ ಹೇಳ್ತಾ ಇದ್ದಾರೆ. ಹಾಗಾದರೆ ಸಮರ್ಪಕ ಆಗಿಲ್ಲದೆ ಇರುವಂತಹ ಉತ್ತರವನ್ನು ಕೂಡ ಇಟ್ಟುಕೊಂಡು ಬಿಜೆಪಿಯ ವರಿಷ್ಠರು ಅದು ಯಾಕೆ ಸುಮ್ಮನೆ ಕುಳಿತಿದ್ರು ಅನ್ನುವಂತಹ ಪ್ರಶ್ನೆ ಸಹಜವಾಗಿಯೇ ಮೂಡುತ್ತೆ. ಇದು ಮತ್ತೊಂದು ರೀತಿಯಾದಂತಹ ಅಂಶ. ಇನ್ನು ನಿಮ್ಮ ಹಿರಿತನ, ಪಕ್ಷಕ್ಕೆ ಸಲ್ಲಿಸಿದ ಸೇವೆಗೆ ಗೌರವವನ್ನು ನೀಡಿದ್ದೆವು. ಅಂದರೆ ನಿಮ್ಮ ಉತ್ತರ ಸಮರ್ಪಕ ಇಲ್ಲದೇ ಇದ್ರೂ ಕೂಡ ನಾವು ನೋಟಿಸ್ ಕೊಟ್ಟಂಗೆ ಮಾಡಿದ್ವಿ. ಆದರೆ ನಿಮ್ಮ ಗೌರವವನ್ನು, ನಿಮ್ಮ ಪಕ್ಷದ ಸೇವೆಯನ್ನು ಗೌರವಿಸಿ, ನಿಮ್ಮ ಹಿರಿತನವನ್ನು ಗೌರವಿಸಿ ನಿಮ್ಮನ್ನು ಮುಂದುವರಿಯೋದಕ್ಕೆ ಬಿಟ್ಟಿದ್ದೀವಿ ಅನ್ನುವಂಥ ರೀತಿಯಲ್ಲಿ ಹೇಳಿದರೆ, ಅಥವಾ ಬಹುಶಃ ಈ ರೀತಿಯಾಗಿ ಅವ್ರನ್ನ ಮುಂದುವರಿಯೋಕ್ಕೆ ಬಿಡೋ ಬದಲಿಗೆ ಅವತ್ತೇ ಕಡಿವಾಣ ಹಾಕುವಂಥ ಪ್ರಯತ್ನ ಮಾಡಿರ್ತಿದ್ರೆ ಇಲ್ಲಿವರೆಗೆ ಇದು ಬೆಳೀತಿತ್ತ? ಈ ಅನುಮಾನವೂ ಕೂಡ ಬಿಜೆಪಿಯ ಕಾರ್ಯಕರ್ತರಲ್ಲೂ ಕೂಡ ಕಾಡಬಹುದಾಗಿರುವಂತಹ ಪ್ರಶ್ನೆ ಇದು. ನಿಮ್ಮ ಧೋರಣೆ ಸರಿಯಾಗಿಲ್ಲ, ಮತ್ತೆ ಮತ್ತೆ ಹೇಳಿಕೆ ಕೊಡ್ತಿದ್ದೀರಿ ಅನ್ನುವಂಥ ಆಕ್ಷೇಪವನ್ನ ಇದೇ ನೋಟಿಸ್ನಲ್ಲಿ ಎತ್ತಲಾಗಿದೆ. ಪಕ್ಷದ ನಿಯಮ ಮತ್ತು ಶಿಸ್ತನ್ನ ಉಲ್ಲಂಘಿಸಿದ್ದೀರಿ ಅನ್ನುವ ಅಂಶವನ್ನು ಕೂಡ ಇದರಲ್ಲಿ ಹೈಲೈಟ್ ಮಾಡಲಾಗಿದೆ. ನಿಮ್ಮ ವಿರುದ್ಧ ಶಿಸ್ತು ಕ್ರಮ ಯಾಕೆ ತೆಗೆದುಕೊಳ್ಳಬಾರದು ಅನ್ನುವ ಪ್ರಶ್ನೆಯನ್ನು ಕೇಳಲಾಗಿದೆ. ಇದು ಸಾಮಾನ್ಯವಾಗಿ ಯಾವುದೇ ನೋಟಿಸ್ ಕೊಡುವಂತಹ ಸಂದರ್ಭದಲ್ಲಿ ಕೇಳಬಹುದಾಗಿರುವಂತಹ ಸಾಮಾನ್ಯ ಪ್ರಶ್ನೆ. ಯಾವ ಕಾರಣಕ್ಕೆ ನಿಮ್ಮ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಬಾರದು ಅಂತ ಪ್ರಶ್ನೆ ಕೇಳ್ತಾರೆ. ಅದಕ್ಕೆ ವಿವರಣೆಯನ್ನು ಕೊಡುವಂಥ ಅಧಿಕಾರ ಯತ್ನಾಳ್ರಿಗಿರುತ್ತೆ, ಅಥವಾ ಯಾವುದೇ ವ್ಯಕ್ತಿ ನೋಟಿಸನ್ನು ಪಡ್ಕೊಂಡಾಗ ಅವ್ರಿಗೆ ಇದ್ದೇ ಇರುತ್ತೆ. ಅದಕ್ಕೆ ವಿವರಣೆಯನ್ನು ಅವರು ಕೊಡಬಹುದು. 10 ದಿನಗಳ ಒಳಗೆ ವಿವರಣೆಯನ್ನು ನೀಡಿ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಬಹುಶಃ ಯತ್ನಾಳ್ರಿಗೆ ಇಂಥದ್ದೊಂದು ಪತ್ರ ಬಂದಿದ್ದರೆ, ಆ ನೋಟಿಸ್ ಬಂದಿದ್ದರೆ ಅದಕ್ಕೆ ಉತ್ತರ ಕೊಡುವಾಗ ಯಾವ ಕಾರಣಗಳಿಗಾಗಿ ನಾನು
ಇವುಗಳನ್ನೆಲ್ಲ ಮಾತಾಡಬೇಕಂತ ಅನಿವಾರ್ಯತೆ ಇತ್ತು ಅನ್ನುವಂತಹ ವಿವರಣೆಯನ್ನು ಕೊಟ್ಟು ಇದೆಲ್ಲೂ ಕೂಡ ಪಕ್ಷದ ಶಿಸ್ತಿನ ಉಲ್ಲಂಘನೆ ಅಲ್ಲ ಅನ್ನುವಂಥದ್ದನ್ನು ಸಮರ್ಥಿಸಿಕೊಂಡು ನನ್ನ ಮೇಲೆ ಯಾವುದೇ ಶಿಸ್ತು ಕ್ರಮ ಕೈಗೊಳ್ಳಬೇಡಿ ಅನ್ನುವಂಥ ವಿನಂತಿಯನ್ನು ಮಾಡ್ಕೊಳ್ಬೋದು. ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ಯತ್ನಾಳರಿಗೆ ಯಾವಾಗ ನೋಟಿಸ್ ಬಂತೋ ಆ ನೋಟಿಸ್ಗೆ ಸಂಬಂಧಪಟ್ಟಂತೆ ಯತ್ನಾಳರು ತಮ್ಮದೇ ಆದಂತಹ ಶೈಲಿಯ ಉತ್ತರವನ್ನು ಕೊಡೋದಕ್ಕೆ ಶುರು ಮಾಡಿದ್ದಾರೆ. ಯತ್ನಾಳರ ಉತ್ತರವನ್ನು ನಿಮಗೆ ತೋರಿಸ್ತೀನಿ. ಬಹಳ ಮುಖ್ಯವಾಗಿ ಅವರ ಮಾತು ಆರಂಭ ಆಗಿರುವಂಥದ್ದು ಇದು ವಿಜೇಂದ್ರ ಅವರ ಕಡೆಯಿಂದ ಬಂದಿರುವಂತಹ ಅವರ ಕಾರಣದಿಂದಾಗಿ ಬಂದಿರಬಹುದಾಗಿರುವಂಥ ನೋಟಿಸ್ ಇದಾಗಿರುತ್ತೆ ಅನ್ನುವಂತಹ ರೀತಿಯಲ್ಲಿನೇ ನೇರವಾದಂತಹ ದಾಳಿಯನ್ನು ಯತ್ನಾಳರು ಮುಂದುವರಿಸಿದ್ದಾರೆ ವಿಜೇಂದ್ರ ವಿರುದ್ಧ. ನೋಡ್ರಿ, ನೋಟಿಸು ಅಧಿಕೃತವಾಗಿ ನನಗೆ ಬಂದಿಲ್ಲ. ಅದಕ್ಕೆ ಸರಿಯಾದ ಉತ್ತರ ಕೊಡ್ತೀನಿ. ನನಗೆ ಇಲ್ಲಿವರೆಗೆ ಮೂರು ಸಲ ನೋಟಿಸ್ ಕೊಟ್ಟಿದ್ದಾರೆ. 2 ಸಲ ಉತ್ತರ ಕೊಟ್ಟೆ. 3ನೇ ಸಲ ಆ ನೋಟಿಸೇ ಡುಪ್ಲಿಕೇಟ್ ಐತಂತ ಅನ್ನಿಸ್ತು ನನಗೆ. ಅವಾಗ ಉತ್ತರನೇ ಕೊಡಲಿಲ್ಲ. ಅವಾಗೂ 10 ದಿವಸದ ಕಾಲಾವಧಿ ಕೊಟ್ಟಿದ್ರು. ನಾ ಅದಕ್ಕೆ ಉತ್ತರನೇ ಕೊಡಲಿಲ್ಲ. ನನಗೆ ಗೊತ್ತಾಯ್ತು ಇದು ವಿಜೇಂದ್ರ ಮಾಡಿಸಿದ್ದಿರ್ಬೋದು. ವಿಜೇಂದ್ರ ಭಾಳ ಚಾಲು ಅದಾನ್ರಿ. ಅವ್ರ ಅಪ್ಪಂದೇ ಸಹಿ ಮಾಡಿ ಅಂತ ಹರಿಪ್ರಸಾದ್ ಹೇಳ್ಯಾರಲ್ಲ. ಹರಿಪ್ರಸಾದ್ ಏನು ಹೇಳ್ಯಾರ, ಮುಖ್ಯಮಂತ್ರಿ ಯಡಿಯೂರಪ್ಪ ಇದ್ದಾಗ ಅವ್ರ ಅಪ್ಪನ ಸಹಿ ಮಾಡಿ ಎಷ್ಟೋ ಸಾವಿರಾರು ಫೈಲ್ಗಳು ಕ್ಲಿಯರ್ ಮಾಡ್ಯಾನ. ಅದಕ್ಕೆ ಈ ನೋಟಿಸ್ ಅಧಿಕೃತವಾಗಿ ನನ್ನ ಮೇಲ್ದಾಗ ಬಂದಿಲ್ಲ ಅಥವಾ ರಿಜಿಸ್ಟರ್ ಪೋಸ್ಟಿಗೆ ಬಂದಿಲ್ಲ. ವಾಟ್ಸಪ್ ನೀ ಅಧಿಕೃತ ಅಂತ ಹೇಳ್ತೀರೇನು? ಅವ್ರದೇ ನಂಬರ್ ಅಂತ ಏನು ಗ್ಯಾರಂಟಿ ಐತಿ? ಕಚೇರಿಯಿಂದ ನಿಮಗೆ ಬಂದಿಲ್ಲ? ಅವ್ರದೇ ಫೋನ್ ನೋಡ್ರಿ ವಾಟ್ಸಪ್ನಾಗ ಬಂದೈತೆ ತಿಳ್ಕೊಳಿ. ಇದು ಯಾರು ಶಿಸ್ತು ಸಮಿತಿ ಚೇರ್ಮನ್ದೇ ಅಂತ ಏನು ಗ್ಯಾರಂಟಿ? ಫೋನು ಬಂದಿಲ್ಲ. ನನ್ನ ಮೇಲ್ ಬರಬೇಕು, ರಿಜಿಸ್ಟರ್ ಪೋಸ್ಟ್ AD ಬರಬೇಕು. ಬಂದು ಉತ್ತರ ಕೊಡ್ತೀನಿ. ನೀವೇನೂ ಗಾಬರಿ ಬೇಡ. ಭಾಳ ಸಣ್ಣ ಹುಡುಗ ಐತ್ರ. ಸುಮ್ಮನೆ ಯಡಿಯೂರಪ್ಪನ ಅಂಜಿಕೆಗೆ ಅವನು ಅಧ್ಯಕ್ಷ ಮಾಡ್ಯಾರ. ಯಡಿಯೂರಪ್ಪನಿಂದ ಇಡೀ ಲಿಂಗಾಯತರು ಅದಾರ. ಎಲ್ಲಿ ಸುಡುಗಾಡದಾರ ಲಿಂಗಾಯತರು. ನಿಮ್ಮ ಮೇಲೆ ಯಾರು ಬಂದುಕಿಟ್ಟು ಅವ್ರಿಗೆ ಹೊಡಿತಾ ಇದ್ದಾರೆ ಸರ್? ನಿಮ್ಮ ಮೇಲೆ ಬಂದುಕಿಟ್ಟು ಯಾರಿಗೆ ಹೊಡಿತಾ ಇದ್ದಾರೆ? ನಾ ಸ್ವಂತ ಸೂರದೇನ್ರಿ. ಯಾರು ಇವರು ಯಡಿಯೂರಪ್ಪನ ಬಚ್ಚ ಅಂತ ಹೇಳಿ ನನ್ನ ಲೀಡರ್ ಅಲ್ಲ. ನನ್ನ ಸ್ವಂತ ಸ್ಟ್ಯಾಂಡ್ ಮ್ಯಾಗ ನಾನು ಲೀಡರ್ ಆಗಿದ್ದೆ. ಇನ್ನು ಇಲ್ಲಿಗೆ ನಿಲ್ಲಿಲ್ಲ. ಇಲ್ಲಿ ಯತ್ನಾಳರ ಸಮರ್ಥನೆಗಳು ಮತ್ತು ಯತ್ನಾಳರ ವಾಗ್ದಾಳಿಯ ವೈಖರಿ ವಿಶಿಷ್ಟವಾಗಿರುವಂಥದ್ದು. ಅವರು ತಮ್ಮದೇ ಆದಂತಹ ಧಾಟಿಯಲ್ಲಿ, ತಮ್ಮದೇ ಆದಂತಹ ಶೈಲಿಯಲ್ಲಿ ತಮ್ಮ ವಾಗ್ದಾಳಿಯನ್ನು ಮುಂದುವರಿಸಿದ್ದಾರೆ. ಅದರಲ್ಲೂ ಕೂಡ ವಿಶೇಷವಾಗಿ ವಿಜೇಂದ್ರ ವಿಚಾರದಲ್ಲಿ ಅವರು ಮಾಡ್ತಾ ಇರೋ ಒಂದು ಆರೋಪ ಅಂತ ಹೇಳಿದರೆ, ಅವರು ಕಾಂಗ್ರೆಸ್ ಜೊತೆಗೆ ಹೊಂದಾಣಿಕೆಯನ್ನು ಮಾಡ್ಕೊಂಡಿದ್ದಾರೆ. ನಾವು ಈ ರೀತಿಯಾಗಿ ಹೊಂದಾಣಿಕೆ ಮಾಡೋರಲ್ಲ. ಆದರೆ ವಿಜೇಂದ್ರ ಅವರು ಈಗಾಗಲೇ ವಿಜೇಂದ್ರ ಅವರ ಆಪ್ತರು ಒಂದು ಆರೋಪವನ್ನು ಯತ್ನಾಳರ ವಿರುದ್ಧ ಮಾಡ್ತಾ ಇದ್ರು. ಯತ್ನಾಳರು ಕಾಂಗ್ರೆಸ್ನ ಮುಖವಾಣಿಯ ರೀತಿಯಲ್ಲಿ ಅಥವಾ ಕಾಂಗ್ರೆಸ್ನ ಏಜೆಂಟರ ರೀತಿಯಲ್ಲಿ ಅಥವಾ ಕಾಂಗ್ರೆಸ್ ಜೊತೆಗೆ ಒಳ ಒಪ್ಪಂದ ಮಾಡ್ಕೊಂಡು ಈ ರೀತಿಯಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ, ವಿಜೇಂದ್ರ ಅವ್ರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ತಿಳ್ಕೊಂಡು ವಿಜೇಂದ್ರ ಅವರ ಆಪ್ತ ಬಳಗದವರು ಹೇಳ್ತಾ ಇದ್ರು. BC ಪಾಟೀಲ್ ಅಂತವರು ಮಾತನಾಡ್ತಾ ಇದ್ರು. ಆದರೆ ಇದಕ್ಕೆಲ್ಲದಕ್ಕೂ ಕೂಡ ಅಸಲಿಗೆ ಬಡ್ಡಿ ಸಮೇತ ಅಸಲಿ ತೀರಿಸೋದು ಅಂತಿದೆಯಲ್ಲ, ಆ ರೀತಿಯಲ್ಲಿ ಅದಕ್ಕೆ ಉತ್ತರವನ್ನು ಯತ್ನಾಳರು ಕೊಟ್ಟಿದ್ದಾರೆ. ಏನು ಭಯ ಏನೈತ್ರಿ? ಅದು ಯಡಿಯೂರಪ್ಪಗೆ ವಿಜೇಂದ್ರಗೆ ಭಯ ಐತಿ. ಅವರು ಯಡಿಯೂರಪ್ಪನ ವಿರುದ್ಧ ಗಂಭೀರ ಪ್ರಕರಣ ಅದಾವ. ಭ್ರಷ್ಟಾಚಾರ ಪ್ರಕರಣ, ಇನ್ನೀ ವಗೈರೆ ಜಾಮೀನು ರಹಿತ ಪ್ರಕರಣಗಳದಾವ. ಅವ್ರು ಹಂಚಬೇಕು. ಅವರು ಸಿದ್ದರಾಮಯ್ಯಗೆ DK ಶಿವಕುಮಾರ್ಗೆ ಸರೆಂಡರ್ ಆಗ್ಯಾರ ಇಬ್ರು ಅಪ್ಪ ಮಗ. ವಿಜೇಂದ್ರ ಏನೂ ಕೆಲಸ ಮಾಡ್ತಾ ಇಲ್ಲ. ಮೂಡಾದ ಪಾದಯಾತ್ರೆ ಬಿಟ್ಟರೆ ಇವರು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ನಿಂದ DK ಶಿವಕುಮಾರ್ ಬಗ್ಗೆ ಗಂಭೀರವಾದಂಥ ಆರೋಪ ಬಂದಾಗಿನೂ ಪ್ರತಿಕ್ರಿಯೆ ಕೊಡಲಿಲ್ಲ. DK ಶಿವಕುಮಾರ ನಾವು ಪಟ್ಟ ಭಿಕ್ಷೆಯಿಂದ ವಿಜೇಂದ್ರ ಇವತ್ತು MLA ಆಗಿ ವಿಧಾನಸಭೆಯನ್ನು ಮೆಟ್ಟಲು ಹತ್ತಿದ್ದಾರೆ ಅಂತ ಹೇಳಿ ನಿನ್ನೆ ನಾನು ಹೇಳಿಕೆಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟ. ಹೌದು, ವಿಜೇಂದ್ರ ಬಂದು ನನ್ನ ಬಲ್ಲಿ ಸಹಿ ಮಾಡಿಸ್ಕೊಂಡಿದ್ದು ಖರೆ. ಯಾರಿಗೂ ನಾವು ಮುಸ್ಲಿಮರಿಗೆ ಕಟ್ಟಾಗಬಾರ್ದು, ಎಲ್ಲರ ಜೊತೆ ಸಾಚ ಇಡಬೇಕು ಅನ್ನೋಂಥದ್ದೇನು ವಿಜೇಂದ್ರನ ಚಟುವಟಿಕೆ ಇದೆಯಲ್ಲ, ಅದ್ರ ವಿರುದ್ಧ ಹೋರಾಟ ನಿರಂತರ. ಇದಕ್ಕೆ ಪಕ್ಷ ಅಧಿಕೃತವಾಗಿ ನೋಟಿಸ್ ಬಂದ ಮೇಲೆ ಉತ್ತರ ಕೊಡ್ತೀವಿ. ಹೀಗೆ ಪಕ್ಷದಿಂದ ಅಧಿಕೃತ ನೋಟಿಸ್ ಬಂದ ಮೇಲೆ ನಾನು ಉತ್ತರವನ್ನು ಕೊಡ್ತೀನಿ. ವಾಟ್ಸಪ್ ಮೂಲಕ ಬಂದಿರೋದಕ್ಕೆಲ್ಲ ಉತ್ತರ ಕೊಡೋದಿಲ್ಲ. ಯಾಕಂದರೆ ವಾಟ್ಸಪ್ ನಂಬರ್ ಕೂಡ ನಕಲಿ ಇರಬಹುದು ಅನ್ನೋಂಥ ಧಾಟಿಯಲ್ಲಿನೇ ಯತ್ನಾಳರು ಮಾತನಾಡ್ತಾರೆ. ಮತ್ತು 10 ದಿವಸ ಕಾಲಾವಕಾಶ ಇರುತ್ತೆ. ಯಾವುದೇ ನೋಟಿಸ್ ಬಂದಾಗಲೂ ಕೂಡ ಅರ್ಜೆಂಟ್ ಏನಕ್ಕೆ, ಭಯ ಏನಕ್ಕೆ ಅನ್ನುವಂತಹ ಧಾಟಿಯಲ್ಲಿ ಯತ್ನಾಳರು ಮಾಡಿದ್ದಾರೆ. ಯಾಕಂದರೆ ಅವ್ರಿಗೂ ಕೂಡ ಸುದೀರ್ಘವಾದಂತಹ ರಾಜಕೀಯದ ಅನುಭವಗಳು ಇದ್ದಾವೆ. ಅವರು ಕೂಡ 30-40 ವರ್ಷಗಳಿಂದ ರಾಜಕಾರಣದಲ್ಲಿ ಇರುವಂತಹ ವ್ಯಕ್ತಿನೇ. ಹೀಗಾಗಿ ಯತ್ನಾಳರು ತಮ್ಮದೇ ಆದಂತಹ ಶೈಲಿಯ ರಾಜಕಾರಣವನ್ನು ಮುಂದುವರಿಸಿದ್ದಾರೆ. ಆದರೆ ಇಷ್ಟಕ್ಕೆ ಸೀಮಿತ ಆಗಿಲ್ಲ ಯತ್ನಾಳರ ಮಾತು ಮುಂದುವರೆದು ಯಡಿಯೂರಪ್ಪ ಅವರ ಕುಟುಂಬದ ವಿರುದ್ಧ
ನೇರ ವಾಗ್ದಾಳಿಯನ್ನು ಕೂಡ ನಡೆಸಿದ್ದಾರೆ. ಖಂಡ BJP ನಮ್ಮ ಜೊತೆಗೆ ಇರ್ತದೆ. ಅವ್ರ ಅಪ್ಪ ಮಕ್ಕಳು ಇಬ್ಬರು ಇರ್ತಾರೆ ಆ ಸ್ಟೇಜ್ ಮ್ಯಾಗ ಇಬ್ಬರು ನಾವು ಈ ಕಡೆ ಎಲ್ಲ ಇಡೀ ಕರ್ನಾಟಕ ಭಾರತೀಯ ಜನತಾ ಪಾರ್ಟಿ ನಮ್ಮಿಂದ. ಅಂದ್ರೆ ವಿಜೇಂದ್ರ ಅವ್ರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಇಳಿಸೋದೇ ಮುಖ್ಯ ಗುರಿ ನಮ್ದು ಇಲ್ಲ, ಅವರು ಮಾಡಿಸೋಲಕತ್ತಾರ. ಏನು ಮಾಡೋದು ಅವರಾಗಿ ಅವರು ಹೋದ್ರು ಅವ್ರ ಅಪ್ಪನಂಗೆ ಸರ್ವಾಧಿಕಾರಿ ಆಗ್ಬೇಕತ್ತ. ಈಗ ಪಕ್ಷ ನಿರ್ಣಯ ಮಾಡಬೇಕಾಗಿದೆ. ವಂಶವಾದ, ಭ್ರಷ್ಟಾಚಾರ, ಅಡ್ಜಸ್ಟ್ಮೆಂಟ್ ಮತ್ತು ಹಿಂದುತ್ವದ ಪರವಾಗಿ ಮಾತಾಡಬೇಕು. ಬೇಡ, ನಮ್ಮ ಪ್ರಧಾನಮಂತ್ರಿಗಳು ಹೇಳ್ಯಾರ ವಂಶವಾದ ಇರಬಾರ್ದು, ಭ್ರಷ್ಟಾಚಾರದ ಕರಪ್ಟ್ ಪಾಲಿಟಿಷಿಯನ್ ನಮ್ಮ ಪಾರ್ಟಿಯಾಗ ಇರಬಾರ್ದು, ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಇರಬಾರ್ದು ಮತ್ತು ಹಿಂದುತ್ವ ಪರವಾಗಿ ಇರಬಾರ್ದು ಅಂತ ಏನಾರೇ ಹೊಸದು ಏನಾರೇ ವಿಜೇಂದ್ರ ಸಲುವಾಗಿ ತಿದ್ದುಪಡಿ ಏನಾರೇ ಆಗಿದ್ರೆ ಅದನ್ನೇ ಪ್ರಶ್ನೆ ಮಾಡ್ತೀವಿ ಸರ್. ಅದು ಒಂದು ವೇಳೆ ವಂಶವಾದ, ಭ್ರಷ್ಟಾಚಾರ, ಹೊಂದಾಣಿಕೆ ರಾಜಕಾರಣ ಮತ್ತು ಹಿಂದುತ್ವ ಇದೊಂದಿತ್ತು ಅಫೆನ್ಸ್ ಅಂತ ಅನಿಸಿದ್ರೆ, ಅಪರಾಧ ಅನಿಸಿದ್ರೆ, ಇದೊಂದು ಕ್ರಿಮಿನಲ್ ಅಟಿಟ್ಯೂಡ್ ಅನಿಸಿದ್ರೆ ನಾನು ಅದನ್ನು ಒಪ್ಪಲ್ಲ. ಅಂದ್ರೆ ಎಷ್ಟು ವ್ಯಾಮೋಹ ಅಂದ್ರೆ ಅಣ್ಣ ದೊಡ್ಡ ಮಗ ಕೇಂದ್ರ ಮಂತ್ರಿ ಆಗ್ಬೇಕು, ಸಣ್ಣ ಮಗ ರಾಜ್ಯದ ಅಧ್ಯಕ್ಷ ಆಗಿ MLA ಆಗಿ ಮುಂದೆ ಮುಖ್ಯಮಂತ್ರಿ ಅಭ್ಯರ್ಥಿ ಆಗ್ಬೇಕು. ಇನ್ನೂ ಚಿಳ್ಳಿ ಮಿಳ್ಳಿ ಆದವ್ರ ಮನ್ಯಾಗ ಅವೆಲ್ಲ ಒಂದೊಂದು ಪೋಸ್ಟ್ ಕೊಡಬೇಕು. ಅವಾಗ ಮ್ಯಾಗ ಹೋಗ್ತಾರೆ, ಮ್ಯಾಗ ಹೋಗೋದಿಲ್ಲ, ತಳಗೆ ಹೋಗ್ತಾರೆ. ಸ್ವರ್ಗದಾಗ ಪ್ರವೇಶ ಇರುವುದಿಲ್ಲ ಅವರಿಗೆ. ಹೀಗೆ ಯತ್ನಾಳರು ತಮ್ಮದೇ ಆದಂತಹ ವಾಗ್ದಾಳಿಯನ್ನು, ಅಂದರೆ ಅವ್ರಿಗೆ ಯಾವ ಸ್ವರೂಪದಲ್ಲಿ ಯಡಿಯೂರಪ್ಪ ಅವರ ವಿರುದ್ಧ, ಯಡಿಯೂರಪ್ಪ ಅವರ ಕುಟುಂಬದ ವಿರುದ್ಧ ಆಕ್ರೋಶ ಇದೆ ಅನ್ನೋದು ಅವರ ಮಾತುಗಳಿಂದ ವ್ಯಕ್ತವಾಗ್ತಾ ಇರುವಂಥದ್ದು. ಇದು ಯತ್ನಾಳರಿಗೆ ಬಿಡೋಣ. ಆದರೆ ಇಲ್ಲಿರುವಂತಹ ವಿಚಾರಗಳು, ರೆಬೆಲ್ಸ್ ಮಾಡ್ತಾ ಇರುವಂಥ ಆರೋಪ ಮತ್ತು ವಿಜೇಂದ್ರ ಟೀಮ್ನ ಆರೋಪ, ಎರಡೂ ಅಂಶವನ್ನು ಕೂಡ ನಾವು ಗಮನಿಸಲೇಬೇಕು. ಯಾಕಂದರೆ ಇವರಿಬ್ಬರ ನಡುವಿನ ಕಿತ್ತಾಟ ಯಾವ ಕಾರಣಕ್ಕಾಗಿ, ಯಾವ ಸ್ವರೂಪದಲ್ಲಿ ಇಲ್ಲಿ ಈ ಲೆವೆಲ್ವರೆಗೆ ಮಾತಾಡ್ತಾ ಹೋಗ್ತಾರಲ್ಲ, ಇದರ ಅಸಲಿ ಕಾರಣಗಳನ್ನು ನೋಡಬೇಕು. ಇಲ್ಲಿ ರೆಬೆಲ್ಸ್ ಮಾಡ್ತಾ ಇರುವಂಥ ಆರೋಪ DKಶಿ ಜೊತೆಗೆ ವಿಜೇಂದ್ರ ಅವರು ಹೊಂದಾಣಿಕೆಯನ್ನು ಮಾಡ್ಕೊಳ್ತಾ ಇದ್ದಾರೆ ಅಂತೇಳಿ. ಆದರೆ ಯತ್ನಾಳ್ ಟೀಮ್ ಪಕ್ಷದ ಶಿಸ್ತನ್ನು ಉಲ್ಲಂಘಿಸ್ತಾ ಇದೆ ಅನ್ನೋದು ವಿಜೇಂದ್ರ ಅವರು ಮಾಡ್ತಾ ಇರುವಂಥ ಆರೋಪ. ನೇರವಾಗಿ ಪಕ್ಷದ ರಾಜ್ಯಾಧ್ಯಕ್ಷರ ವಿರುದ್ಧ ಅಡ್ಜಸ್ಟ್ಮೆಂಟಿನ ಆರೋಪವನ್ನು ಪಕ್ಷದ ಶಾಸಕರು ಮಾಡ್ತಾ ಇದ್ದಾರೆ. ಅದು ಶಿಸ್ತಿನ ಉಲ್ಲಂಘನೆ ಅಂತೇಳಿ ಪಕ್ಷದ ರಾಜ್ಯಾಧ್ಯಕ್ಷರ ಕಡೆಯಿಂದ ಹೇಳ್ತಿದ್ದಾರೆ. ಸರ್ಕಾರದ ವಿರುದ್ಧ ಆಕ್ರಮಣಕಾರಿಯಾದಂಥ ಹೋರಾಟವನ್ನು ಮಾಡ್ತಿಲ್ಲ. ಅವರು ಒಂದು ಮೆನ್ಷನ್ ಮಾಡ್ತಾ ಇದ್ದಾರೆ, ಮೂಢ ಹೋರಾಟ ಒಂದನ್ನು ಬಿಟ್ಟರೆ ಮತ್ತಿನ್ಯಾವುದೂ ಇಲ್ಲ ಅಂತೇಳಿ. ಅಂದರೆ ಯಾವುದು ಹೋರಾಟ ಮಾಡಿದಾರೋ ಅದನ್ನು ನಾವು ಕನ್ಸಿಡರ್ ಮಾಡ್ತೀವಿ, ಹೌದು ಅದರಲ್ಲಿ ಅವರು ಹೋರಾಟ ಮಾಡಿದ್ದಾರೆ ಅಂತ ಹೇಳ್ತೀವಿ, ಉಳ್ದಂಗೆ ಯಾವುದು ಮಾಡಿಲ್ಲ ಅಂತೇಳಿ. ಕಾಂಗ್ರೆಸ್ ನಾಯಕರಿಗೆ ಪ್ರತಿಪಕ್ಷದ ಭಯ ಇಲ್ಲದಂತೆ ಮಾಡಿರುವಂಥದ್ದು ಯತ್ನಾಳ್ ಮತ್ತು ಟೀಮ್ ಅಂತ ಹೇಳುವಂಥದ್ದು ವಿಜೇಂದ್ರ ಅವರ ಕಡೆಯಿಂದ ಬರ್ತಾ ಇರುವಂತಹ ಉತ್ತರ ಅಥವಾ ಆರೋಪ. ಅಂದರೆ ಇವರ ಕಾರಣದಿಂದಾಗಿ ಪ್ರತಿಪಕ್ಷ ಒಗ್ಗಟ್ಟಾಗಿಲ್ಲ ಅನ್ನುವ ಸಂದೇಶ ಹೋಗ್ತಾ ಇದೆ. ಇದು ಆಡಳಿತ ಪಕ್ಷಕ್ಕೆ ನಿರ್ಭೀತಿಯಿಂದ ಇರುವಂತೆ ಮಾಡ್ತಾ ಇದೆ ಅಂತೇಳಿ. ಉಪಚುನಾವಣೆ ಸೋಲಿಗೆ ವಿಜೇಂದ್ರ ಅವರೇ ಕಾರಣ ಅನ್ನುವಂಥದ್ದನ್ನು ರೆಬೆಲ್ಸ್ ಟೀಮ್ ಹೇಳ್ತಾ ಇದೆ. ಇದರ ಸೋಲಿಗೆ 3ಕ್ಕೆ 3 ಕಡೆಗಳಲ್ಲಿ ಸೋತಿದ್ದಾರೆ. ಅದರಲ್ಲೂ ಕೂಡ ಲಿಂಗಾಯತರ ಪ್ರಾಬಲ್ಯ ಹೊಂದಿರುವಂತಹ ಹಾವೇರಿಯ ಶಿಗ್ಗಾಂವಿ ಮತಕ್ಷೇತ್ರದಲ್ಲೂ ಕೂಡ ಸೋತಿರೋದು ಇದೆಯಲ್ಲ, ಇದು ಸಹಜವಾಗಿಯೇ ವಿಜೇಂದ್ರ ಅವರ ಸೋಲು, ಅವರ ನಾಯಕತ್ವದ ಸೋಲು ಅಂತೇಳಿ ರೆಬೆಲ್ಸ್ ಹೇಳ್ತಾ ಇದ್ದಾರೆ. ಆ ಮಾತನ್ನು ಅವರು ಆಲ್ರೆಡಿ ಶುರು ಮಾಡಿದ್ದಾರೆ. ಆದರೆ ಯತ್ನಾಳ್ ಮಾತಿನಿಂದಲೇ ಉಪಚುನಾವಣೆಯಲ್ಲಿ ಹಿನ್ನಡೆಯಾಗಿದೆ, ಇವರು ಒಡಕು ಮಾತುಗಳು, ಪಕ್ಷದಲ್ಲಿ ಒಗ್ಗಟ್ಟಿಲ್ಲ ಅನ್ನುವಂಥ ಹೇಳಿಕೆಗಳು, ಈ ವಿಚಾರಗಳನ್ನೇ ಪಕ್ಷಕ್ಕೆ ಹಿನ್ನಡೆ ಆಗೋದಕ್ಕೆ ಕಾರಣ, ಕಾರ್ಯಕರ್ತರು ಕನ್ಫ್ಯೂಸ್ ಆದರು ಅನ್ನುವಂತಹ ರೀತಿಯಲ್ಲಿ ವಿಜೇಂದ್ರ ಅವರ ಕಡೆಯಿಂದ ಸಮರ್ಥನೆ ಅಥವಾ ಆರೋಪ, ತಿರುಗೇಟು ಬರ್ತಾ ಇದೆ. ವಿಜೇಂದ್ರ ಏಕಪಕ್ಷೀಯ ನಿರ್ಧಾರವನ್ನು ಮಾಡ್ತಾ ಇದ್ದಾರೆ ಅನ್ನೋಂಥದ್ದು ರೆಬೆಲ್ಸ್ ಮಾಡ್ತಾ ಇರುವಂಥ ಆರೋಪ. ಯಾವ ಕಾರಣಕ್ಕೆ ನಾವೆಲ್ಲ ಒಗ್ಗಟ್ಟಾಗ್ತಾ ಇದ್ದೀವಿ ಅಂದರೆ ವಿಜೇಂದ್ರ ಅವರು ಏಕಪಕ್ಷೀಯ ನಿರ್ಧಾರವನ್ನು ಕೈಗೊಳ್ತಾರೆ. ಅವರ ಅಪ್ಪನ ರೀತಿಯಲ್ಲಿನೇ ಅವರು ಕೂಡ ಈ ಏಕಪಕ್ಷೀಯವಾದಂಥ ನಿರ್ಧಾರ ಕೈಗೊಳ್ಳುವ ಪ್ರಯತ್ನವನ್ನು ಮಾಡ್ತಿದ್ದಾರೆ ಅನ್ನುವಂಥ ನೇರ ಆರೋಪವನ್ನು ಮಾಡ್ತಾರೆ. ಆದರೆ ವಕ್ಫ್ ಹೋರಾಟದ ಉದ್ದೇಶ ಇವರಿಂದಾಗಿ ಈಡೇರೋದಿಲ್ಲ, ಯತ್ನಾಳ್ರ ಟೀಮ್ನಿಂದಾಗಿ ಈಡೇರೋದಿಲ್ಲ. ವಕ್ಫ್ಗೆ ಸಂಘಟಿತ ಹೋರಾಟವನ್ನು ನಾವು ಮಾಡಬಹುದಾಗಿತ್ತು, ಆದರೆ ಇವರಿಂದಾಗಿ ಇದು ಆಗ್ತಿಲ್ಲ ಅಂತೇಳಿ. ಇನ್ನು ಹಿರಿಯರನ್ನ ಪಕ್ಷದಲ್ಲಿ ಕಡೆಗಣನೆ ಮಾಡಲಾಗ್ತಾ ಇದೆ ಅಂತೇಳಿ ರೆಬೆಲ್ಸ್ ಆರೋಪವನ್ನು ಮಾಡ್ತಿದ್ರೆ, ಒಗ್ಗಟ್ಟಾಗಿ ಸರ್ಕಾರದ ವಿರುದ್ಧ ಧ್ವನಿ ಎತ್ತಬೇಕಿದೆ ಅನ್ನುವಂಥದ್ದನ್ನು ವಿಜೇಂದ್ರ ಟೀಮ್ ಹೇಳ್ತಾ ಇದೆ. ವಿಜೇಂದ್ರ ವಿರುದ್ಧ ಭ್ರಷ್ಟಾಚಾರದ ಆರೋಪಗಳಿವೆ ಅನ್ನೋದನ್ನ ರೆಬೆಲ್ಸ್ ಹೇಳ್ತಾ ಇದ್ದಾರೆ. ಪ್ರತ್ಯೇಕ ಹೋರಾಟ ಮಾಡಿದರೆ ಫಲ ನೀಡೋದಿಲ್ಲ ಅನ್ನುವಂತಹದ್ದನ್ನು ಕೂಡ ಅವರು ಹೇಳ್ತಾರೆ. ಇಲ್ಲಿ ವಿಜೇಂದ್ರ ಅವರ ಕಡೆಯಿಂದ ಬರ್ತಾ ಇರುವಂಥ ಇನ್ನೊಂದು ಆರೋಪ ಇದೆ, ಇವರು ಹಿಂದುತ್ವದ ಹುಲಿ ಅಂತ ಹೇಳ್ಕೊಂಡು ಇವರು ತಮ್ಮನ್ನು ತಾವು ಬಿಂಬಿಸ್ಕೊಳ್ತಿದ್ದಾರೆ. ಅದು ಇವರು ಹುಲಿ ಅಲ್ಲ, ಇವರು ಇಲಿ ಅನ್ನುವಂಥ ಬಿಜೆಪಿಯವ್ರನ್ನೇ ಹೀಗೆ ಹೇಳ್ಕೊಳ್ತಿದ್ದಾರೆ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್ ಆಗಿದೆ ನಮ್ಮ ಮುಂದೆ. ಆಪ್ತರಿಗೆ ಮಾತ್ರ ಪಕ್ಷದಲ್ಲಿ ಆದ್ಯತೆ ನೀಡಲಾಗ್ತಿದೆ ಅಂತ ರೆಬೆಲ್ಸ್ ಹೇಳ್ತಿದ್ದಾರೆ. ವೈಯಕ್ತಿಕ ಜಿದ್ದು ಪಕ್ಷಕ್ಕೆ ಡ್ಯಾಮೇಜ್ ಮಾಡ್ತಿದೆ ಅಂತೇಳಿ ವಿಜೇಂದ್ರ ಕಡೆಯವರು ಕೌಂಟರ್ ಕೊಡ್ತಾ ಇದ್ದಾರೆ.
ಪಕ್ಷದ ನಿಷ್ಠರನ್ನ ವಿಜೇಂದ್ರ ಕಡೆಗಣಿಸ್ತಾ ಇದ್ದಾರೆ ಅನ್ನೋ ರೆಬೆಲ್ಸ್ ಮಾತುಗಳಾಗಿದ್ರೆ, ಭಿನ್ನ ಮತದಿಂದಾಗಿ ಕಾರ್ಯಕರ್ತರಿಗೆ ಬೇಸರ ಆಗಿದೆ ಅನ್ನುವಂಥದ್ದು ಪಕ್ಷದ ರಾಜ್ಯಾಧ್ಯಕ್ಷರ ಕಡೆಯಿಂದ ಬರ್ತಿರುವಂತಹ ಮಾತು. ವಿಜೇಂದ್ರ ಅಧಿಕಾರಕ್ಕೆ ಬ್ರೇಕ್ ಹಾಕಬೇಕು ಅನ್ನುವಂಥದ್ದನ್ನ ರೆಬೆಲ್ಸ್ ಕೇಳ್ತಾ ಇದ್ರೆ, ಯತ್ನಾಳ ವಿರುದ್ಧ ಕ್ರಮ ಆಗಬೇಕು ಅನ್ನೋದನ್ನು ವಿಜೇಂದ್ರ ಅವರು ಬಯಸ್ತಾ ಇದ್ದಾರೆ. ಹೀಗೆ ಏಟಿಗೆ ತಿರುಗೇಟು ಬರ್ತಿದ್ದಾವೆ. ರಾಜ್ಯಾಧ್ಯಕ್ಷರು ಕೂಡಲೇ ಬದಲಾವಣೆ ಮಾಡಿ ಅಂತ ಹೇಳ್ತಿದ್ದಾರೆ. ಬೆಳಗಾವಿ ಅಧಿವೇಶನಕ್ಕೆ ಸಜ್ಜಾಗಬೇಕು, ಅದಕ್ಕಾಗಿ ಮೊದಲಿಗೆ ಯತ್ನಾಳರನ್ನು ಪಕ್ಷದಿಂದ ಹೊರಗೆ ಹಾಕಿ ಅನ್ನುವಂತಹ ಧಾಟಿಯಲ್ಲಿ ವಿಜೇಂದ್ರ ಅವರ ಕಡೆಯವರು ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಜಿದ್ದಾಜಿದ್ದಂತೂ ಮುಂದುವರೆದಿದೆ. ಇವೆಲ್ಲವೂ ಕೂಡ ನೋಡ್ತಾ ಇದ್ದಾಗಲೇ, ಈ ಎಲ್ಲ ವಿಚಾರಗಳನ್ನು ನೋಡ್ತಾ ಇದ್ದಾಗಲೇ ಹೇಗೆ ಆರೋಪ ಪ್ರತ್ಯಾರೋಪ ಯಾವ ಸ್ವರೂಪದಲ್ಲಿ ಸಾಗಿದೆ ಅನ್ನೋಂಥದ್ದು ಕೂಡ ಗೋಚರ ಆಗುತ್ತೆ. ವಿಶೇಷವಾಗಿ ವಿಜೇಂದ್ರ ಅವರು ಈಗಾಗಲೇ ನೋಟಿಸ್ ಬಗ್ಗೆ ಒಂದು ಅನುಮಾನವನ್ನು ವ್ಯಕ್ತಪಡಿಸಿದ್ರಲ್ಲ, ಅದರ ಅಸಲಿಯತ್ತಿನ ಬಗ್ಗೆನೇ ಅನುಮಾನ ವ್ಯಕ್ತಪಡಿಸಿದ್ರೆ ಅದಕ್ಕೆ ಅವರು ಕೌಂಟ್ ಕೊಟ್ಟಿದ್ದಾರೆ. ಹಾಗೆಯೇ ಅಶ್ವಥ್ ನಾರಾಯಣ ಅವರು ಕೂಡ ಮಾತನಾಡಿದರೆ ತೋರಿಸ್ತೀನಿ. ಎಲ್ಲರೂ ಪಕ್ಷದ ಚೌಕಟ್ಟಿನಲ್ಲಿ ಒಂದಾಗಿ ಒಗ್ಗಟ್ಟಾಗಿ ನಾವು ಇರಬೇಕಾಗುತ್ತೆ. ಆ ಒಗ್ಗಟ್ಟನ್ನು ಕಾಪಾಡಿಕೊಳ್ಳಿಕ್ಕೆ, ಶಿಸ್ತನ್ನು ಕಾಪಾಡಿಕೊಳ್ಳಿಕ್ಕೆ ಪಕ್ಷದ ಎಲ್ಲ ಹಿರಿಯರು ಕಿರಿಯರು ಪ್ರತಿಯೊಬ್ಬ ಕಾರ್ಯಕರ್ತನು ಎಲ್ಲರೂ ಎಲ್ಲ ಹಂತದಲ್ಲೂ ಪಕ್ಷದ ಶಿಸ್ತಿನ ಚೌಕಟ್ಟಿನಲ್ಲೇ ಇರಬೇಕಾಗುತ್ತೆ. ಎಲ್ಲರಿಗೂ ಅನ್ವಯ ಆಗುತ್ತೆ, ಮೇಲಿನಿಂದ ಕೆಳಗಿನವರೆಗೂ ಪ್ರತಿಯೊಬ್ಬರಿಗೂ ಅನ್ವಯ ಆಗುತ್ತೆ. ಹಾಗಾಗಿ ಈ ವಿಚಾರದಲ್ಲಿ ಪಕ್ಷಕ್ಕೆ ಸ್ಪಷ್ಟತೆ ಬೇಕಾಗಿದೆ. ಆ ಸ್ಪಷ್ಟತೆಯನ್ನು ಈ ನೋಟಿಸಿನ ಮೂಲಕ ಕೊಟ್ಟಿದ್ದ ಸಂಬಂಧಪಟ್ಟ ಅದಕ್ಕೆ ಉತ್ತರ ಕೊಡುವಂತ ನೋಟಿಸ್ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇನ್ನು ಈ ವಿಚಾರದಲ್ಲಿ ಯತ್ನಾಳ್ಗೆ ನೋಟಿಸ್ ಕೊಟ್ಟಿರೋದ್ರ ಬಗ್ಗೆ ರೆಬೆಲ್ಸ್ ಮತ್ತಷ್ಟು ಆಕ್ಟಿವ್ ಆಗಿದ್ದಾರೆ. ಯತ್ನಾಳ್ ನೋಟಿಸ್ ರೆಬೆಲ್ಸ್ ಟೀಮ್ಗೆ ಒಂದಿಷ್ಟು ಟೆನ್ಷನ್ ಕೂಡ ತಂದಿಟ್ಟಿರುತ್ತೆ. ಯಾಕಂದ್ರೆ ತಮ್ಮ ಪಕ್ಷದ ಸ್ಟಾರ್ ಕ್ಯಾಂಪೇನರ್ ರೀತಿ, ಅಂದ್ರೆ ತಮ್ಮ ಪಕ್ಷದ ಒಳಗಡೆ ಇರುವಂಥ ತಮ್ಮ ಬಣದ ಸ್ಟಾರ್ ಕ್ಯಾಂಪೇನರ್ ಆಗಿರುವಂಥವ್ರು ಇದೇ ಯತ್ನಾಳ್ರು. ಹೀಗಾಗಿ ಲಿಂಬಾವಳಿಯವರು ಇರ್ಬೋದು, ಅಥವಾ ಕುಮಾರ್ ಬಂಗಾರಪ್ಪ ಅವರು ಇರ್ಬೋದು, ಅಥವಾ ರಮೇಶ್ ಜಾರಕಿಹೊಳಿ ಇರ್ಬೋದು, ಇವರೆಲ್ಲರೂ ಕೂಡ ಹಿಂದ್ಗಡೆಯಲ್ಲಿ ನಿಂತ್ಕೊಂಡು ಎಲ್ಲವೂ ಕೂಡ ಮಾರ್ಗದರ್ಶನ ಮಾಡ್ಬೋದು, ಹಿಂಗೆ ಮಾಡೋಣ ಅಂತ ಐಡಿಯಾ ಕೊಡ್ಬೋದು. ಆದರೆ ಇದರ ಮುಂದೆ ನಿಂತ್ಕೊಂಡು ಜೋರಾಗಿ ಮಾತಾಡ್ತಾ ಇರುವಂಥವ್ರು ಯತ್ನಾಳ್ರು. ಹೀಗಾಗಿ ಅವರಿಗೇನೆ ನೋಟಿಸ್ ಕೊಟ್ಟಿರೋದಾಕಿ ವಿಜೇಂದ್ರ ನಾಯಕತ್ವದ ವಿರುದ್ಧ ಅತೃಪ್ತರು ಸಿಡಿದೆದ್ದಿದ್ದಾರೆ. ಅವರು ತಮ್ಮ ಸಭೆಗಳನ್ನು ಮುಂದುವರಿಸಿದ್ದಾರೆ. ಬೆಳಗಾವಿಯಲ್ಲಿ ಖಾಸಗಿ ಹೋಟೆಲ್ನಲ್ಲಿ ಅವರು ಸಭೆಯನ್ನ ನಡೆಸ್ತಾ ಇದ್ದಾರೆ. ರಮೇಶ್ ಜಾರಕಿಹೊಳಿ ನೇತೃತ್ವದಲ್ಲಿಯೂ ಕೂಡ ಈ ಸಭೆಯನ್ನ ಆಯೋಜನೆ ಮಾಡಲಾಗಿದೆ. ಮುಂದಿನ ಹೋರಾಟ, ನೋಟಿಸ್ ಉತ್ತರದ ಬಗ್ಗೆಯೂ ಕೂಡ ಇದರಲ್ಲಿ ಮಾತುಕತೆಯನ್ನ ನಡೆಸಲಾಗ್ತಾ ಇದೆ. ಬೆಳಗಾವಿ ಸಭೆ ಬಳಿಕ ದೆಹಲಿಗೆ ರೆಬೆಲ್ಸ್ ಟೀಮ್ ಪ್ರಯಾಣವನ್ನ ಬೆಳೆಸಲಿದೆ. ಆ ಮೂಲಕ ದೆಹಲಿಗೆ ಹೋಗಿ ಅಲ್ಲಿ ತಮ್ಮ ಅಹವಾಲುಗಳನ್ನು ಸಲ್ಲಿಕೆ ಮಾಡುವಂತಹ ಕೆಲಸವನ್ನು ಅವರು ಮಾಡ್ತಾರೆ. ಈ ಮೂಲಕ ತಮ್ಮದೇ ಆದಂತಹ ಸಮರ್ಥನೆಯನ್ನು ಕೊಡಬಹುದು. ಈ ವಿಚಾರಕ್ಕೆ ರಮೇಶ್ ಜಾರಕಿಹೊಳಿ ಹಾಗೂ ಕುಮಾರ್ ಬಂಗಾರಪ್ಪ ಇಬ್ರು ಮಾತನಾಡಿದರೆ ತೋರಿಸ್ತೀವಿ. ಇದನ್ನ ಅಧ್ಯಕ್ಷ ಮೊದಲೇ ಮಾಡಿದ್ರೆ ನಾವ್ಯಾಕೆ ಮಾಡ್ತಿದ್ವು? ಆ ಬೆಂಗಳೂರು ಕೂತು ಪ್ರೆಸ್ ಮೀಟ್ ಮಾಡೋದು, ಮನ್ಯಾಗ ಮಕ್ಕೋದು. 2 ಸಲ ಹೋರಾಟಕ್ಕೆ ಕರೆ ಕೊಟ್ಟ ವಿಜೇಂದ್ರ, 2 ಸಲ ಇಲ್ಲ. 2 ಸಲ ಕರೆ ಕೊಟ್ಟಾಗ ಬರೀ ಹೇಳುದು ದಿಲ್ಲಿ ಹೋದ್ನು ಅಥವಾ ಶಿವಮೊಗ್ಗ ಹೋಗೋದು ಕೂತ್ಬಿಟ್ಟು. ಅದಕ್ಕೆ ಅವಂಗ ಭಾಳ ಚೈಲ್ಡಿಶ್ ಅದ ಹುಡುಗನ, ವಯಸ್ಸು ಕಡಿಮೆ ಐತೆ, ಇನ್ನೂ ಸೀನಿಯರ್ ಇಲ್ಲ ನೋಡ್ರಿ. ಬ್ಲ್ಯಾಕ್ ಮೇಲ್ ಅವ್ರ ಉದ್ಯೋಗ ಅದಲ್ಲ, ಅವ್ರ ಉದ್ಯೋಗ ವಿಜೇಂದ್ರ ಮತ್ತು CD ಶಿವಂದ್ ಇಬ್ಬರು ಉದ್ಯೋಗ ಅದೈತೆ. ಅದೇನ್ ಮಾಡ, ಇಬ್ಬರು ಪಾರ್ಟ್ನರ್ಸ್. ನಮ್ಮ ಮಾಲಿಕ ಗೊತ್ತಿದಾರ ಗುಲ್ಬರ್ಗದಲ್ಲಿ. ಅವ್ನು ತಮ್ಮ ತೊಗೊಂಡು ಬಿಟ್ಟು ಹೋಗೋದು, ಅವ್ನು ತೊಗೊಂಡ್ಬೇಕತ್ಲೆ. ಅವನಿಂದ ಏನು ಉಪಯೋಗ ಇಲ್ಲ. ನಿತ್ಯ ಕೂರಿದ್ದಾರೆ ಅಂತ ಮಾಲಿಕ ಗೊತ್ತಿದ ದೊಡ್ಡ ನಾಯಕ ಹಿಂದುಳಿದ ಜನಾಂಗದ ಅಪ್ಪ ವಿಜೇಂದ್ರ ಏನೈತಿ. ಹಂಗೆ ನನಗೆ ಬಹಳ ಹುಮಿಲೇಷನ್ ಮಾಡಿ ನಡುವ ನಾನೇ ಬಿಟ್ಟು ಹೋಗೋದು. ನಾ ಬಿಡಂಗೆ ಇಲ್ಲೇ BJP ಪಾರ್ಟಿ ಇಲ್ಲೇ ಕಟ್ತು. ನಾವು ಸಂಘಟನೆಯ ವಿಚಾರದಲ್ಲಿ ಮಾಡ್ತಕ್ಕಂಥವ್ರು ಇದ್ರ ಮುತುವರ್ಜಿ ವಹಿಸಿ ಇದು ನಮ್ಮ ಜೊತೆ ಸೇರಿಕೊಂಡು ಇದನ್ನ ಮಾಡಬೇಕಿತ್ತು. ಅವ್ರು ಮಾಡದೇ ಇರೋದಕ್ಕೆ, ಅವ್ರ ತಪ್ಪುಗಳು ಮುಚ್ಕೊಳ್ಳೋದಕ್ಕೆ ಇದನ್ನೆಲ್ಲದೂ ಕೂಡ ಎತ್ತಿಡ್ತಾ ಇದ್ದಾರೆ. ಇಲ್ಲ ಇಶ್ಯೂ ಯತ್ನಾಳ್ ಅವರು ವೈಯಕ್ತಿಕವಾಗಿರ್ತಕ್ಕಂಥ ಹೆಸರಿಗೆ ಒಬ್ಬರಿಗೆ ಬಂದೆ, ಅವರು ಇಶ್ಯೂ ಮಾಡ್ತಾರೆ. ಹೀಗೆ ತಮ್ಮದೇ ಆದಂಥ ಸಮರ್ಥನೆಯನ್ನ ವಿಜೇಂದ್ರ ಅವರ ವಿರುದ್ಧದ ಆಕ್ರೋಶವನ್ನು ಮುಂದುವರಿಸಿದ್ದಾರೆ ರೆಬೆಲ್ಸ್ ಟೀಮ್ನವರು. ಇದರ ನಡುವೆನೇ ಈಗ ಬಣ ಉಲ್ಬಣ ಆಗಿದೆ. ಶಾಸಕಾಂಗ ಪಕ್ಷದ ಸಭೆಯನ್ನು ಕರೆದಿದ್ದಾರೆ. ಬಿಜೆಪಿ ಬಣ ಸಂಘರ್ಷದ ನಡುವೆ ಶಾಸಕಾಂಗ ಪಕ್ಷದ ಸಭೆಯನ್ನ ಕರೆಯಲಾಗಿದೆ. ಸೋಮವಾರ ಬೆಳಗಾವಿಯಲ್ಲಿ ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆ ನಡೆಯಲಿದೆ. ಬೆಳಗಾವಿಯಲ್ಲಿ ಸೆಷನ್ ಕೂಡ ಶುರುವಾಗೋದ್ರಿಂದಾಗಿ ಅಧಿವೇಶನದಲ್ಲಿ ಸರ್ಕಾರದ ವಿರುದ್ಧ ಒಗ್ಗಟ್ಟಿನ ಹೋರಾಟದ ಚರ್ಚೆಯನ್ನು ಕೂಡ ಇದರಲ್ಲಿ ಮಾಡಲಾಗ್ತಾ ಇದೆ. ನಾಳೆ ಬಿಜೆಪಿ ಕೋರ್ ಕಮಿಟಿ ಮೀಟಿಂಗ್ನಲ್ಲೂ ಕೂಡ ಇದರ ಬಗ್ಗೆ ಚರ್ಚೆ ನಡೀಬಹುದು. ಅದಕ್ಕೆ ಬೇಕಾಗಿ ದೆಹಲಿಯಲ್ಲೂ ಕೂಡ ವರಿಷ್ಠ ನಾಯಕರು ಬರ್ತಾ ಇದ್ದಾರೆ. ಯತ್ನಾಳ್ ನಡೆ, ನಿರ್ಧಾರ, ಹೋರಾಟಗಳ ಬಗ್ಗೆಯೂ ಕೂಡ ನಾಳೆ ನಡೆಯುವಂತಹ ಸಭೆಯಲ್ಲಿ ಚರ್ಚೆ ಆಗಲಿದೆ. ಕೇಂದ್ರದಿಂದ ಬರ್ತಾ ಇರುವಂತಹ ತರುಣ್ ಚುಗ್ರಿಂದ ಅಭಿಪ್ರಾಯ ಸಂಗ್ರಹದ ಕಾರ್ಯವೂ ಕೂಡ ನಡೆಯೋದಿದೆ. ಅದರ ನಂತರ ಬಹುಶಃ ಅವರು ಯತ್ನಾಳ್ರ ಕಡೆಯಿಂದಲೂ ಕೂಡ ಮಾಹಿತಿಯನ್ನು ಪಡ್ಕೊಳ್ತಾರ, ನೋಡಬೇಕು. ನಾಳೆಯ ಸಭೆಯ ತೀರ್ಮಾನವನ್ನು ಹೈಕಮಾಂಡ್ಗೆ ಮುಟ್ಟಿಸಲಿದ್ದಾರೆ ತರುಣ್ ಚುಗ್. ಆದರೆ ಇಲ್ಲಿರುವಂಥದ್ದು ಕೋರ್ ಕಮಿಟಿಯವರೆಲ್ಲರೂ ಕೂಡ ಯತ್ನಾಳ್ರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಬಹುದು. ಆದರೆ ಯತ್ನಾಳ್ ಬಣವನ್ನು ಹೇಗೆ ನಿಭಾಯಿಸ್ತಾರೆ ಅನ್ನೋದು ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಬಿಜೆಪಿ ಹೋರಾಟದಲ್ಲಿ ಭಾಗಿಯಾಗ್ತಾರಾ ಯತ್ನಾಳ್ ಅನ್ನುವಂಥದ್ದು ಕೂಡ
ಅನುಮಾನವಾಗಿ ಉಳಿದೇ ಇದೆ. ಯಾಕಂದರೆ ಬಿ ಜೆ ಪಿಯವರು ಹೋರಾಟ ಮಾಡ್ತೀವಿ, ಪ್ರವಾಸ ಮಾಡ್ತೀವಿ ಅಂತೇಳಿ ಪ್ಲ್ಯಾನ್ಗಳನ್ನು ಹೇಳ್ತಿದ್ದಾರೆ, ಆದರೆ ಅದು ಯಾವುದು ಕೂಡ ಎಕ್ಸಿಕ್ಯೂಟ್ ಆದಾಗೆ ಕಾಣ್ತಾ ಇಲ್ಲ. ಇದೇ ರೆಬೆಲ್ಸ್ ತಂಡಕ್ಕಿರುವಂತಹ ಬಹಳ ದೊಡ್ಡ ಅಸ್ತ್ರವಾಗಿಯೂ ಕೂಡ ವಿಜೇಂದ್ರ ಅವರ ವಿರುದ್ಧ ಸಿಕ್ಕಿರುವಂಥದ್ದು.